ಹಾಯ್ ಥಿಂಕರ್ಸ್. ತುಂಬಾ ಜನರ ಅಭಿಪ್ರಾಯ ಏನಂದ್ರೆ ದೊಡ್ಡ ಗಾತ್ರದ ಜೀವಿಗಳ ಜೊತೆ ಕೂಡ ಮನುಷ್ಯರು ಒಳ್ಳೆ ಸಂಬಂಧವನ್ನ ಬೆಳೆಸಬಹುದು ಅಂತ. ಆದ್ರೆ ಕೆಲವರ ಜೀವನದಲ್ಲಿ ನಡೆದ ಭಯಂಕರವಾದ ಘಟನೆಗಳ ಬಗ್ಗೆ ತಿಳ್ಕೊಂಡ್ರೆ ಅವರ ಅಭಿಪ್ರಾಯ ಪೂರ್ತಿಯಾಗಿ ಬದಲಾಗುತ್ತೆ. ಒಬ್ಬ ಲೇಡಿ 12 ವರ್ಷಗಳ ಕಾಲ ಓರ್ಕಾಗಳ ಜೊತೆ ಇರ್ತಾಳೆ. ಅವರ ಮಧ್ಯೆ ಒಂದು ಬಲವಾದ ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಆದ್ರೆ ಯಾರಿಗೆ ಗೊತ್ತಿತ್ತು ಅದೇ ಓರ್ಕಾ ಒಂದು ದಿನ ಅವಳನ್ನೇ ಬಲಿ ಪಡೆಯುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಭಯಂಕರವಾದ ರಿಯಲ್ ಇನ್ಸಿಡೆಂಟ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಸ್ ನೀವು ರೆಗ್ಯುಲರ್ ಆಗಿ ನೋಡ್ಬೇಕಂದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 1, ಜೆಸಿಕಾ ರೆಡ್ಕ್ಲಿಫ್. ಫ್ರೆಂಡ್ಸ್, ಜೆಸಿಕಾಳ ಸ್ಟೋರಿ ಕೇಳಿದ್ಮೇಲೆ ಖಂಡಿತ ನೀವು ಕೂಡ ಶಾಕ್ ಆಗ್ಬಹುದು. ಯಾಕಂದ್ರೆ ನೀವು ಇಷ್ಟಪಡೋ ಜೀವಿ ನಿಮ್ಮ ಪ್ರಾಣವನ್ನೇ ತೆಗೆಯುತ್ತೆ ಅಂದ್ರೆ ಯಾರಿಗೆ ತಾನೇ ಶಾಕ್ ಆಗೋದಿಲ್ಲ ಹೇಳಿ. ಜೆಸಿಕಾಳ ಜೀವನದಲ್ಲಿ ಕೂಡ ಇಂತಹ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಈಕೆಗೆ ಸಮುದ್ರ ಜೀವಿಗಳು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವುಗಳ ಜೊತೆ ಇರುವಂತಹ ಕೆಲಸವನ್ನೇ ಆಕೆ ಆಯ್ಕೆ ಮಾಡ್ಕೊಳ್ತಾಳೆ. ಯಾಕಂದ್ರೆ ಈಕೆಯ ತಂದೆ ಒಬ್ಬ ಬಯೋಲಾಜಿಸ್ಟ್ ಆಗಿದ್ರು. ಇವರು ಜೀವಿಗಳನ್ನ ತಮ್ಮ ಲ್ಯಾಬ್ಗೆ ತೆಗೆದುಕೊಂಡು ಬಂದು ಅವುಗಳ ಮೇಲೆ ರಿಸರ್ಚ್ ಅನ್ನ ಮಾಡ್ತಾ ಇದ್ರು. ಆಗಿನಿಂದಲೇ ಜೆಸಿಕಾಳ ಇಂಟ್ರೆಸ್ಟ್ ಪ್ರಾಣಿಗಳ ಮೇಲೆ ಶಿಫ್ಟ್ ಆಗುತ್ತೆ. ಅದರಲ್ಲಿ ಸಮುದ್ರದ ಜೀವಿಗಳ ಮೇಲೆ ತುಂಬಾನೇ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ಲು. ಜೆಸಿಕಾಳ ವಯಸ್ಸು ಹೆಚ್ಚಾಗ್ತಾ ಹೋದಂತೆ ಡಾಕ್ಟರ್ಸ್ ಹಾಗೂ ರಿಸರ್ಚರ್ ಗಳ ಜೊತೆಗೆ ಸಮುದ್ರದ ಮೇಲೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಡಾಕ್ಟರ್ಸ್ ಡಾಲ್ಫಿನ್ ಹಾಗೂ ವೇಲ್ಸ್ ನ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು. ಅವರ ಬೋಟ್ಸ್ ನ ಸುತ್ತಲೂ ಡಾಲ್ಫಿನ್ ಗಳು ಬರ್ತಾ ಇದ್ವು. ಇವಳು ಕೂಡ ಆ ಸಮುದ್ರದ ಜೀವಿಗಳನ್ನ ತುಂಬಾನೇ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ಲು. ಹಾಗೂ ತನ್ನ ಕೈಗಳ ಮೂಲಕ ಕೆಲವು ಸಿಗ್ನಲ್ಸ್ ಅನ್ನ ಕೊಡ್ತಾ ಡಾಲ್ಫಿನ್ ಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿತಾಳೆ. ಇದರಿಂದ ಸ್ವಲ್ಪ ಹೊತ್ತಿನಲ್ಲೇ ತುಂಬಾ ಸಮುದ್ರದ ಜೀವಿಗಳ ಜೊತೆಗೆ ಆಕೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ಲು. ಇದರಿಂದ ಸಮುದ್ರ ಜೀವಿಗಳ ಜೊತೆಗೆ ಆಕೆಗೆ ಒಳ್ಳೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಯ್ತು. ಇದ್ರ ಜೊತೆಗೆ ಜೆಸಿಕಾ ತನ್ನ ಮೊದಲ ಓರ್ಕಾ ಶೋ ಅನ್ನ ಹೆವೆನ್ ಮರೈನ್ ಪಾರ್ಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಈ ಓರ್ಕಾ ಶೋ ಅನ್ನೋದು ನೀರಿನಲ್ಲಿ ಮಾಡುವ ಸರ್ಕಸ್ ಅಂತ ಕೂಡ ಹೇಳ್ಬೋದು. ಸರ್ಕಸ್ ನಲ್ಲಿ ಪ್ರಾಣಿಗಳ ಜೊತೆಗೆ ಹೇಗೆಲ್ಲ ಸರ್ಕಸ್ ಅನ್ನ ಮಾಡ್ತಾರೋ ಸೇಮ್ ಅದೇ ರೀತಿಯಲ್ಲಿ ಈ ಓರ್ಕಾ ಜೊತೆಗೆ ಕೂಡ ನೀರಿನಲ್ಲಿ ಸರ್ಕಸ್ ಮಾಡ್ತಾರೆ. ಆದ್ರೆ ಈ ಓರ್ಕಾ ಫಿಶ್ ಅಲ್ಲ, ಇದೊಂದು ಮ್ಯಾಮಲ್ ಅಂದ್ರೆ ಡಾಲ್ಫಿನ್ ಗಳ ಜಾತಿಗೆ ಸೇರಿದ ಒಂದು ಜೀವಿ. ಇದನ್ನ ಕಿಲ್ಲರ್ ವೇಲ್ಸ್ ಅಂತ ಕೂಡ ಕರೀತಾರೆ. ತನ್ನ ಮೊದಲ ಓರ್ಕಾ ಶೋ ಇಂದ ಈಕೆಗೆ ಓರ್ಕಾಗಳ ಮೇಲೆ ತುಂಬಾನೇ ಹೆಚ್ಚು ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದರ ನಂತರ ಜೆಸಿಕಾ ತನಗೆ 19 ವರ್ಷ ವಯಸ್ಸು ತುಂಬೋದ್ರೊಳಗೆ ಓರ್ಕಾಗಳ ಟ್ರೈನರ್ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದಕ್ಕೆ ಈಕೆ ಸಮುದ್ರದ ಜೀವಿಗಳ ಮೇಲೆ ರಿಸರ್ಚ್ ಮಾಡೋದ್ರಲ್ಲಿ ಅಂದ್ರೆ ಮರೈನ್ ಬಯಾಲಜಿಯಲ್ಲಿ ಆಕೆ ಡಿಗ್ರಿಯನ್ನ ಕೂಡ ಸಂಪಾದಿಸ್ತಾಳೆ. ಇನ್ನು ಆ ಡಿಗ್ರಿಯನ್ನ ಪಡೆದ್ಮೇಲೆ ಓಷನ್ ಹೆವೆನ್ ಅನ್ನುವ ಶೋ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಇದರಿಂದ ಓರ್ಕಾನ ಮಧ್ಯೆ ದಿನೇ ದಿನೇ ಈಕೆಗೆ ಒಳ್ಳೆ ಸಂಬಂಧ ಬೆಳೆಯೋದಕ್ಕೆ ಶುರುವಾಗುತ್ತೆ. ಜೆಸಿಕಾ ತನಗೆ 21 ವರ್ಷ ಆಗೋದ್ರೊಳಗೆ ಈಕೆ ಓರ್ಕಾಗಳ ಬಿಹೇವಿಯರ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. ಇದರಿಂದ ಅತಿ ದೊಡ್ಡ ಹಾಗೂ ತುಂಬಾನೇ ಪಾಪ್ಯುಲರ್ ಶೋ ನಲ್ಲಿ ಓರ್ಕಾ ಶೋನ ಟ್ರೈನರ್ ಆಗಿ ಜಾಯ್ನ್ ಆಗ್ತಾಳೆ. ಈ ಶೋ ನಲ್ಲಿ ಈಕೆ ಟ್ರೈನಿಂಗ್ ಕೊಡ್ತಾ ಇದ್ದ ಓರ್ಕಾಗಳು ಹೆಚ್ಚು ಕಡಿಮೆ 22 ಅಡಿಗಳಷ್ಟು ಉದ್ದವಾಗಿದ್ವು ಹಾಗೂ ಅದರ ತೂಕ ಸುಮಾರು 5400 kg ಆಗಿತ್ತು. ಇಷ್ಟು ದೊಡ್ಡ ಓರ್ಕಾಗಳು ಮಾಡುವ ಸರ್ಕಸ್ ಅನ್ನು ನೋಡಲು ಸಾವಿರಾರು ಜನ ವೀಕ್ಷಕರು ಅಲ್ಲಿಗೆ ಬರ್ತಾ ಇದ್ರು. ಈ ಶೋ ಆ ಪ್ರದೇಶದಲ್ಲಿ ತುಂಬಾನೇ ಪಾಪ್ಯುಲರ್ ಶೋಗಳಲ್ಲಿ ಒಂದಾಗಿತ್ತು. ಹಾಗೂ ಜೆಸಿಕಾ ಟ್ರೈನ್ ಮಾಡುವ ಓರ್ಕಾವನ್ನ ಮಕಾಲೋ ಎಂದು ಕರೀತಾ ಇದ್ರು. ಜೆಸಿಕಾ ಈ ಮಕಾಲೋ ಜೊತೆಗೆ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡ್ತಾಳೆ. ಅದು ಜೆಸಿಕಾ ಕೊಡುವಂತಹ ಪ್ರತಿಯೊಂದು ಸೈನ್ ಅನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಇತ್ತು. ಇದರಿಂದ ಅವರ ಮಧ್ಯೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನೋದು ಬೆಳೆದಿತ್ತು. ಇವರಿಬ್ಬರ ಮಧ್ಯೆ ಇದ್ದ ಬಲವಾದ ಸ್ನೇಹದಿಂದ ಇವರು ಜನರ ಮುಂದೆ ಅದ್ಭುತವಾಗಿ ತಮ್ಮ ಸರ್ಕಸ್ ಅನ್ನ ಮಾಡ್ತಾ ಇದ್ರು. ಹೇಳ್ಬೇಕಂದ್ರೆ ಈ ಮಕಾಲೋ ಅಲ್ಲಿರುವ ಓರ್ಕಾ ಶೋಗಳಲ್ಲಿ ಒಂದು ದೊಡ್ಡ ಸ್ಟಾರ್ ಅಂತಾನೆ ಹೇಳಬಹುದು. ಅಷ್ಟೊಂದು ಪಾಪ್ಯುಲಾರಿಟಿಯನ್ನು ಇದು ಪಡ್ಕೊಂಡಿತ್ತು. ಆದ್ರೆ ಸಮಯ ಕಳೀತಾ ಹೋದಂತೆ ಅದರ ಬಿಹೇವಿಯರ್ ನಲ್ಲಿ ತುಂಬಾನೇ ಬದಲಾವಣೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಲವು ಬಾರಿ ಇದು ತುಂಬಾನೇ ಅಗ್ರೆಸಿವ್ ಆಗಿ ಕಾಣಿಸ್ಕೊಳ್ತಾ ಇತ್ತು. ಕೆಲವು ಬಾರಿ ಆಹಾರ ತಿನ್ನೋದನ್ನ ಕೂಡ ಇದು ನಿಲ್ಲಿಸ್ಬಿಡ್ತಾ ಇತ್ತು. ಇನ್ನು ಕೆಲವು ಸರಿ ಅಂತೂ ಸರ್ಕಸ್ ನಡೆಯುವ ಸಮಯದಲ್ಲಿ ಜೆಸಿಕಾ ಕೊಡುವ ಸಿಗ್ನಲ್ಸ್ ಅನ್ನ ಅದು ಸರಿಯಾಗಿ ಫಾಲೋ ಮಾಡ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ರಾತ್ರಿಯ ಸಮಯದಲ್ಲಿ ಫಿಶ್ ಟ್ಯಾಂಕ್ ಗಳ ಮೇಲೆ ತುಂಬಾ ಅಗ್ರೆಸಿವ್ ಆಗಿ ಇದು ದಾಳಿ ಮಾಡ್ತಾ ಇತ್ತು. ಇದೆಲ್ಲ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದ್ರು ಕೂಡ ಅಲ್ಲಿನ ಮ್ಯಾನೇಜ್ಮೆಂಟ್ ಟೀಮ್ ಅನ್ನೋದು ಈ ಮಕಾಲ ಜೊತೆಗೆ ಜೆಸಿಕಾ ಕೊನೆಯದಾಗಿ ಒಂದು ಶೋ ಅನ್ನ ಮಾಡ್ಲೇಬೇಕು ಅಂತ ತುಂಬಾನೇ ಹಠ ಹಿಡಿತಾರೆ. ಆದ್ರೆ ಇದೇ ತನ್ನ ಕೊನೆಯ ಶೋ ಆಗುತ್ತೆ ಅಂತ ಜೆಸಿಕಾ ಆ ಸಮಯದಲ್ಲಿ ಊಹೆ ಕೂಡ ಮಾಡಿರೋದಿಲ್ಲ. ಈ ಮಕಾಲ ಶೋ ಅನ್ನ ನೋಡಲು ತುಂಬಾ ಜನ ವೀಕ್ಷಕರು ಕೂಡ ಬಂದಿದ್ರು. ಇವರಿಬ್ಬರನ್ನ ನೋಡಿದ ಕೂಡಲೇ ಅಲ್ಲಿಗೆ ಬಂದಿದ್ದ ವೀಕ್ಷಕರು ತುಂಬಾನೇ ಜೋರಾಗಿ ಕೇಕೆ ಹಾಕ್ತಾ ಇದ್ರು. ಜೊತೆಗೆ ಚಪ್ಪಾಳಿಯನ್ನ ತಟ್ಟಿ ಅವರನ್ನು ಹುರಿದುಂಬಿಸ್ತಾ ಇದ್ರು. ಇದನ್ನೆಲ್ಲ ನೋಡಿದ ಜೆಸಿಕಾ ಇನ್ನಷ್ಟು ಉತ್ಸಾಹದಿಂದ ನೀರಿನ ಒಳಗಡೆ ಇಳಿತಾಳೆ. ಈ ಕಡೆ ಓರ್ಕಾ ಕೂಡ ತುಂಬಾನೇ ಜೋಶಲ್ಲಿ ಸರ್ಕಸ್ ಮಾಡ್ತಾ ಇತ್ತು. ಇದರ ನಂತರ ಮಕಾಲ ಜೆಸಿಕಾ ಕೊಡುವ ಪ್ರತಿಯೊಂದು ಆರ್ಡರ್ ಅನ್ನ ತಪ್ಪದೆ ಫಾಲೋ ಮಾಡ್ತಾ ಇತ್ತು. ಇದರಿಂದ ಇಬ್ಬರು ಸೇರ್ಕೊಂಡು ನೀರಿನಲ್ಲಿ ಅದ್ಭುತವಾದ ವಿನ್ಯಾಸಗಳನ್ನ ಮಾಡ್ತಾ ಇದ್ರು. ಅವುಗಳನ್ನ ನೋಡಿ ಜನರು ಕೂಡ ತುಂಬಾನೇ ಸಂತೋಷದಿಂದ ಕೇಕೆ ಹಾಕ್ತಾ ಇದ್ರು.
ಇದ್ರು. ಇವರು ಮಾಡುವ ಅದ್ಭುತವಾದ ವಿನ್ಯಾಸಗಳಿಂದ ಮುಂದೆ ಕೂತಿರುವ ಜನರ ಮೇಲೆಲ್ಲ ನೀರು ಬಿದ್ದು ಅವರೆಲ್ಲ ನೆಂದೋಗಿದ್ರು. ಇದು ಮಕಾಲೋ ಕೊನೆಯ ಶೋ ಆಗಿದ್ರಿಂದ ಜೆಸಿಕಾಳ ಪೇರೆಂಟ್ಸ್ ಕೂಡ ಶೋ ನೋಡಲು ಬಂದಿರ್ತಾರೆ. ಆದ್ರೆ ಅದೇ ಅವರ ಮಗಳ ಕೊನೆಯ ಶೋ ಆಗುತ್ತೆ ಅಂತ ಅವರು ಕೂಡ ಊಹೆ ಮಾಡಿರೋದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಮಕಾಲೋ ಜೊತೆಗೆ ಎಲ್ಲ ನಾರ್ಮಲ್ ಆಗೇ ಇತ್ತು. ಇದರಿಂದ ಜೆಸಿಕಾಳ ಕಾನ್ಫಿಡೆನ್ಸ್ ಕೂಡ ಇನ್ನೂ ಹೆಚ್ಚಾಗುತ್ತೆ. ಜೆಸಿಕಾ ಕೊಡುವ ಪ್ರತಿಯೊಂದು ಆರ್ಡರ್ ಅನ್ನ ಮಕಾಲೋ ಫಾಲೋ ಮಾಡುತ್ತೆ ಅಂತ ಅನ್ಕೊಳ್ತಾಳೆ. ಅದಕ್ಕೆ ಆ ಶೋನ ಕೊನೆಯ ಸ್ಟಂಟ್ ಅನ್ನ ಮಾಡೋದಕ್ಕೆ ಮಕಾಲೋ ಮೇಲೆ ಕೂತ್ಕೊಳ್ತಾಳೆ. ಇದ್ರ ನಂತರ ಮಕಾಲೋ ಆಕೆಯನ್ನ ನೀರಿನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಇನ್ನು ಅಷ್ಟೇ, ಜೆಸಿಕಾಳ ಸಂತೋಷ ಹೆಚ್ಚು ಸಮಯ ಇರೋದಿಲ್ಲ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ಆ ಮಕಾಲೋ ತನ್ನ ದವಡೆಗಳಲ್ಲಿ ಜೆಸಿಕಾಳನ್ನ ಬಲವಾಗಿ ಹಿಡಿದುಕೊಳ್ಳುತ್ತೆ. ನಿಜ ಹೇಳ್ಬೇಕಂದ್ರೆ ಆ ದಾಳಿ ತುಂಬಾನೇ ಭಯಂಕರವಾಗಿರುತ್ತೆ. ಆ ಶೋನಲ್ಲಿ ಕೂತಿರೋ ಜನರೆಲ್ಲ ಇದೆಲ್ಲವನ್ನ ತಮ್ಮ ಕಣ್ಣಾರೆ ನೋಡ್ತಾರೆ. ಇದರಿಂದ ಅಲ್ಲಿ ಕೂತಿರುವ ಜನರು ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇದೆಲ್ಲ ಅವ್ರು ಮಾಡ್ತಾ ಇರುವ ಸ್ಟಂಟ್ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆದ್ರೆ ಅಲ್ಲಿರುವ ಬೇರೆ ಟ್ರೈನರ್ಸ್ ತಕ್ಷಣ ಅಲರ್ಟ್ ಆಗಿ ಜೆಸಿಕಾಳನ್ನ ಕಾಪಾಡೋದಕ್ಕೆ ಬರ್ತಾರೆ. ಇದನ್ನೆಲ್ಲ ನೋಡಿದ ಜನರು ತುಂಬಾನೇ ಭಯ ಪಡ್ತಾರೆ. ಕೆಲವರಂತೂ ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಟ್ರೈನರ್ಗಳು ಎಷ್ಟು ಪ್ರಯತ್ನಿಸಿದ್ರು ಕೂಡ ಜೆಸಿಕಾಳನ್ನ ಕಾಪಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಮಕಾಲೋ ತುಂಬಾನೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇತ್ತು. ಜೆಸಿಕಾಳನ್ನ ತನ್ನ ದವಡೆಗಳಲ್ಲಿ ಹಿಡ್ಕೊಂಡು ಆ ಫಿಶ್ ಟ್ಯಾಂಕ್ ನ ಗೋಡೆಗಳಿಗೆ ಆಕೆಯನ್ನ ಗುದ್ದೋದಕ್ಕೆ ಶುರು ಮಾಡುತ್ತೆ. ನಿಮ್ಗೆ ಗೊತ್ತಿರಬಹುದು, ಈ ದೈತ್ಯಕಾರದ ಜೀವಿಗಳ ದವಡೆಗಳು ತುಂಬಾನೇ ಬಲವಾಗಿರುತ್ತೆ. ಒಂದು ಬಾರಿ ಅವುಗಳ ಬಾಯಿಗೆ ಸಿಕ್ಕರೆ ಅವುಗಳಿಂದ ತಪ್ಪಿಸಿಕೊಂಡು ಬರೋದು ಇಂಪಾಸಿಬಲ್. ಆಲ್ಮೋಸ್ಟ್ ಆಕೆಯ ದೇಹದಲ್ಲಿರುವ ಎಲ್ಲಾ ಮೂಳೆಗಳು ಪೂರ್ತಿಯಾಗಿ ಮುರಿದೋಗಿದ್ವು. ಹಾಗೂ ನೀರೆಲ್ಲ ರಕ್ತದಿಂದ ಕೆಂಪು ಬಣ್ಣಕ್ಕೆ ಬದಲಾಗಿತ್ತು. ಕೊನೆಗೆ ಒಂದು ಬಲೆ ಹಾಗೂ ಹೈಡ್ರೋಲಿಕ್ ಮಷೀನ್ ಸಹಾಯದಿಂದ ಟ್ರೈನರ್ಸ್ ಮಕಾಲೋನ ಹಿಡಿದು ಬಂಧಿಸ್ತಾರೆ. ನಂತರ ಜೆಸಿಕಾಳನ್ನ ನೀರಿಂದ ಹೊರಗಡೆ ತೆಗೆದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಡಾಕ್ಟರ್ಸ್ ಆಕೆ ಆಲ್ರೆಡಿ ಸತ್ತು ಹೋಗಿ ತುಂಬಾ ಹೊತ್ತಾಗಿದೆ ಅಂತ ಹೇಳ್ತಾರೆ. ಇದರಿಂದ ಆ ಶೋನ ನಡೆಸ್ತಾ ಇದ್ದ ಕಂಪನಿಯನ್ನ ಕ್ಲೋಸ್ ಮಾಡಿಸಲಾಗುತ್ತೆ. ನಂಬರ್ 2, ಡಾನಿಯಲ್ ಪ್ಯಾಟ್ರಿಕ್ ಡ್ಯೂಕ್ಸ್. ಇವನು ಎಂತಹ ವ್ಯಕ್ತಿ ಅಂದ್ರೆ ಸ್ವಲ್ಪ ಹುಚ್ಚು ಕೆಲಸಗಳನ್ನು ಮಾಡೋದು ಅಂದ್ರೆ ಇವನ್ಗೆ ತುಂಬಾನೇ ಇಷ್ಟ. 6 ಜುಲೈ 1999 ಇಸವಿಯಲ್ಲಿ ಇವನು ಎಂತಹ ಹುಚ್ಚು ಕೆಲಸವನ್ನ ಮಾಡ್ತಾನೆ ಅಂದ್ರೆ ಅದರಿಂದ ಅವನು ಪ್ರಾಣನೇ ಕಳ್ಕೊತಾನೆ. ಇವನು ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ನಶೆಯಲ್ಲಿ ಇರ್ತಾ ಇದ್ದ. ಅಂದ್ರೆ ಮದ್ಯಪಾನ ಹಾಗೂ ನಶೆ ಕೊಡುವಂತಹ ಕೆಲವು ಪದಾರ್ಥಗಳನ್ನ ಯಾವಾಗ್ಲೂ ಸೇವನೆ ಮಾಡ್ತಾ ಇದ್ದ. ಇವನು ನಶೆಯಲ್ಲಿ ತುಂಬಾನೇ ಹುಚ್ಚು ಕೆಲಸಗಳನ್ನ ಮಾಡಿ ಹಲವಾರು ಬಾರಿ ಜೈಲಿಗೆ ಕೂಡ ಹೋಗಿದ್ದ. 6 ಜುಲೈ 1995 ಇಸವಿಯಲ್ಲಿ ಇವನು ಸೀ ವರ್ಲ್ಡ್ ನ ಒಳಗಡೆ ಹೋಗೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಅದು ಕೂಡ ಟಿಕೆಟ್ ಅನ್ನ ಖರೀದಿ ಮಾಡದೆ ಹೋಗೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದ. ಕೊನೆಗೆ ಸೆಕ್ಯೂರಿಟಿ ಕಣ್ಣನ್ನ ತಪ್ಪಿಸಿ ಗೋಡೆಯನ್ನ ಹೆಗರಿ ಒಳಗಡೆ ಹೋಗ್ತಾನೆ. ಆಮೇಲೆ ಆ ಸೀ ವರ್ಲ್ಡ್ ಗೇಮ್ ಶೋ ನ ನೋಡೋದಕ್ಕೆ ಅಲ್ಲಿ ಕೂತಿರುವ ವೀಕ್ಷಕರ ಮಧ್ಯದಲ್ಲಿ ಹೋಗಿ ಅವನು ಕೂಡ ಒಬ್ಬ ವೀಕ್ಷಕನಾಗಿ ಕೂತ್ಕೊಳ್ತಾನೆ. ಆದ್ರೆ ಆ ಶೋ ಅನ್ನ ನೋಡ್ತಾ ನೋಡ್ತಾ ಅಲ್ಲೇ ಕೆಳಗಡೆ ಮಲ್ಕೊಳ್ತಾನೆ. ಯಾಕಂದ್ರೆ ಆಲ್ರೆಡಿ ಅವನು ತುಂಬಾನೇ ನಶೆಯಲ್ಲಿದ್ದ. ಕೊನೆಗೆ ಇವನಿಗೆ ಎಚ್ಚರವಾಗುವ ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿಂದ ಹೊರಟು ಹೋಗಿದ್ರು. ಆಗ ಸೀ ವರ್ಲ್ಡ್ ನ ಒಳಗಡೆ ಒಬ್ಬನೇ ಎಲ್ಲಾ ಕಡೆ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ನೀರಲ್ಲಿ ಸ್ನಾನ ಮಾಡ್ಬೇಕು ಅಂತ ಅನ್ಸಿ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಿ ನೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಆ ನೀರಿನಲ್ಲಿ ಓರ್ಕಾಗಳು ಮಲ್ಕೊಂಡಿದ್ವು. ಇವನು ನೀರಿನಲ್ಲಿ ಮಾಡುವ ಡಿಸ್ಟರ್ಬೆನ್ಸ್ ಗೆ ಅದರಲ್ಲಿ ಮಲಗಿದ್ದ ಓರ್ಕಾಗಳಿಗೆ ಎಚ್ಚರವಾಗುತ್ತೆ. ಇದರಿಂದ ಅವು ತುಂಬಾನೇ ಅಗ್ರೆಸಿವ್ ಆಗಿ ಇವನ ಮೇಲೆ ದಾಳಿ ಮಾಡ್ತವೆ. ಇವನ ದೇಹದಲ್ಲಿರುವ ರಕ್ತದಿಂದ ನೀರೆಲ್ಲ ಕೆಂಪು ಬಣ್ಣಕ್ಕೆ ಬದಲಾಗಿತ್ತು. ಬೆಳಗ್ಗೆ ಸೀ ವರ್ಲ್ಡ್ ಅನ್ನ ಓಪನ್ ಮಾಡಿದಾಗ ಕೆಂಪು ನೀರಿನಲ್ಲಿ ಒಂದು ದೇಹ ತೇಲ್ತಾ ಇರೋದನ್ನ ನೋಡಿ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ನಿಜವಾಗ್ಲೂ ಇದು ತುಂಬಾನೇ ವಿಚಿತ್ರವಾದ ಭಯಂಕರವಾದ ಘಟನೆ ಇದು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.